ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತ ಪರಮೇಶ್ವರ ಈ ಒಂದೇ ಉದ್ದೇಶ 1000 ವಿದ್ಯಾರ್ಥಿಗಳಿಗೆ 1000 ಪ್ಲಾಂಟೇಶನ್ ಮಾಡಿದ್ರೆ ನೆಕ್ಸ್ಟ್ 3 ಇಯರ್ಸ್ ಅಟ್ಲೀಸ್ಟ್ 500 ಪ್ಲಾಂಟಿಂಗ್ ಅನ್ನು ಉಳಿಸ್ಕೋಬೇಕು. ಅದು ಏನು ಒಬ್ಬ ವಿದ್ಯಾರ್ಥಿಗೆ ಒಂದು ಗಿಡಗಳನ್ನ ವಿತರಣೆ ಮಾಡ್ತಾರೆ, ಅವರ ಹೆಸರಿಗೆ ಗಿಡಗಳನ್ನ ವಿತರಣೆ ಮಾಡ್ತಾರೆ ಅಂತ ಕಾಲೇಜಿನ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಾವು ಒಂದು 1000 ಗಿಡಗಳನ್ನ ಇಟ್ಟರೆ ನೆಕ್ಸ್ಟ್ ಇಯರ್ ಅಟ್ಲು 500 ಆದ್ರೂ ಉಳಿಬೇಕು. ಅದಕ್ಕೇನು ನಮ್ಮಿಂದ ಗ್ರಾಮ ಪಂಚಾಯತ್ ಸಹಕಾರ ಬೇಕು. ಇಲ್ಲಿ ಮೇನ್ ಏನಂದ್ರೆ ಕಾಂಪೌಂಡ್ ಇದೆ ಮತ್ತೆ ಗೇಟ್ ಇದೆ, ಪ್ರೊಟೆಕ್ಷನ್ ಇದೆ, ಫೆನ್ಸಿಂಗ್ ಏನ್ ಅವಶ್ಯಕತೆ ಇಲ್ಲ. ಬಟ್ ಅದಕ್ಕೆ ಇನ್ ಟೈಮಿಗೆ ವಾಟರಿಂಗ್ ಆಗ್ಬೇಕು, ಮತ್ತೆ ಗೊಬ್ಬರ ಇದು ಮತ್ತೆ ಕಳೆ ಏನಾಗಿದ್ರೆ ಕಳೆ ತೆಗಿಬೇಕು, ಕಳೆನಾಶಕ ಕೊಡ್ಬೇಕು. ಇದನ್ನ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಏನೇನಿಲ್ಲ ಕಳೆನಾಶಕ ಆಗಿರ್ಬೋದು ಅಥವಾ ಅದಕ್ಕೆ ಏನು ಪೆಸ್ಟಿಸೈಡ್ ಬೇಕಲ್ಲ ಅದನ್ನ ನಾವು ನೋಡ್ಕೊಳ್ತೀವಿ. ಮತ್ತೆ ಅವಾಗ ವೀಡ್ ಕಟಿಂಗ್ ಮಾಡ್ತಾ ಇದ್ರೆ ಆ ಬೆಳೆಯ ಗಿಡಕ್ಕೆ ಆಸರೆ ಆಗುತ್ತೆ. ಕಳೆನಲ್ಲೇ ಗಿಡ ನೆಟ್ಬಿಟ್ರೆ ಆ ಗಿಡ ಕಳೆನಲ್ಲೇ ಉಳಿದೋಗ್ಬಿಡುತ್ತೆ. ಹಂಗಾಗಿ ಫಸ್ಟ್ ನಾವು ಗ್ರೌಂಡ್ ಅನ್ನ ಕ್ಲೀನ್ ಮಾಡ್ಕೊಡ್ತೀವಿ. ಇವತ್ತೇನು ಇನಾಗ್ರೇಷನ್ ಏನ್ ಬೇಕಲ್ಲ ಅದೊಂದು 4 ಗಿಡಗಳನ್ನ ನೆಟ್ವಿ. ಇನ್ನು ಉಳಿದಿದ್ದೆಲ್ಲ ವೀಡ್ ಕಟಿಂಗ್ ಆದ್ಮೇಲೆ ನೆಡೋಣ ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಅಡ್ವಾನ್ಸ್ ಆಗಿ ಹೇಳಿದ್ರೆ ನಾವು ಗ್ರಾಮ ಪಂಚಾಯತಿಯಿಂದ ವೀಡ್ ಕಟಿಂಗ್ ಮಾಡ್ತೀವಿ. ಹೀಗಾಗಿ ಇನ್ನೂ ಏನು ಕಾಲ ಮಿಂಚಿಲ್ಲ. ಇವತ್ತು ಮಾಡ್ಬಿಟ್ಟು ನಾಳೆಯಿಂದ ಬೇಕಾದ್ರೆ ವೀಡ್ ಕಟಿಂಗ್ ಮಾಡ್ಬಿಟ್ಟು ನಾವು ಪ್ಲಾಂಟಿಂಗ್ ಮಾಡೋಣ. ಅದು ಒಂದು ಇವತ್ತಿನ ಧ್ಯೇಯ ಉದ್ದೇಶ ಏನಂತಂದ್ರೆ ವಿಶ್ವ ಪರಿಸರ ದಿನಾಚರಣೆ ಮೇನ್ ಆಗಿ ಫಸ್ಟ್ ಅಜರ್ಬೈಜಾನಲ್ಲಿ ಇದು ಪ್ರಾರಂಭ ಆಗುತ್ತೆ. ಸರ್ ಹೇಳಿದ್ರು ಪ್ರಾರಂಭ ಇಟ್ಟಿದ್ರೆ ಅದಕ್ಕೆ ಪ್ರತಿಫಲವಾಗಿ 5 ಗಿಡಗಳನ್ನ ನೆಡಬೇಕು. 5 ಗಿಡದಲ್ಲಿ ಅಟ್ಲೀಸ್ಟ್ 2 ರಿಂದ 3 ಉಳಿತಿದ್ರೆ ನಮ್ಮ ಪರಿಸರ ಸಮತೋಲನವಾಗಿರುತ್ತೆ. ಪರಿಸರದಲ್ಲಿ ಆಗ್ತಕ್ಕಂತ ತಾಪಮಾನದ ವ್ಯತ್ಯಾಸವನ್ನ ಕಡಿಮೆ ಮಾಡುತ್ತೆ. ಮತ್ತೆ ಅದೇ ರೀತಿ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆ ಕಮ್ಮಿ ಹೋಗಿದೆ. ಸರ್ ಹೇಳಿದ್ರು ಹಿಂದೆ 60 ಅಡಿಗೆ ನೀರು ಸಿಕ್ಕಿತ್ತು, ಈಗ 600 ಅಡಿ ಆಳಕ್ಕೆ ಹೋಗಿದೆ. ನೀವು ಕೋಲಾರದಲ್ಲಿ 1000 ಅಡಿಗೆ ಹೋದ್ರು ಬೋರ್ವೆಲ್ ಅಲ್ಲಿ ನೀರು ಸಿಕ್ಕಲ್ಲ, ಅದು ಫೇಲ್. ಪಾಸಿಂಗ್ ಸಕ್ಸಸ್ ಬೋರ್ವೆಲ್ ಪರ್ಸೆಂಟ್ ಮತ್ತೆ ನೀರು ಬಿದ್ರು ಕೂಡ ಈಲ್ಡ್ ಕಮ್ಮಿ ಇದೆ. ಈಲ್ಡ್ ಕಮ್ಮಿ ಇದ್ರೂ ಕೂಡ ಪ್ರೆಷರ್ ಕೂಡ ಕಮ್ಮಿ ಇರುತ್ತೆ. ಹಂಗಾಗಿ ಗ್ರೌಂಡ್ ವಾಟರ್ ಲೆವೆಲ್ ಇಂದ ನಾವು ಮೇಲೆ ತರಬೇಕು ಅಂದ್ರೆ ಗಿಡಗಳನ್ನ ಹಾಕ್ಬೇಕು, ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು. ಇದು ಒಂದೇ ಇವತ್ತಿನ ಪರಿಸರ ದಿನಾಚರಣೆಯ ಧ್ಯೇಯ. ಎಲ್ಲರಿಗೂ ಕೂಡ ಪರಿಸರ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಮಾತಿಗೆ ವಿರಾಮ ನೀಡ್ತೇನೆ. ಥ್ಯಾಂಕ್ ಯು.